ನಮಸ್ಕಾರ. ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ನಿವೇಶನದ ದಕ್ಷಿಣಕ್ಕೆ ಖಾಲಿ ಜಾಗದ ವಾಸ್ತು ಎಂದು ನಿಮಗೆ ಏನೆಂದು ಇವತ್ತು ವಿವರಿಸಲಿಕ್ಕೆ ಬಯಸ್ತೇನೆ. ನೀವು ಒಂದು ಸೈಟಲ್ಲಿ ಒಂದು ಮನೆ ಕಟ್ಕೊಂಡಿರ್ತೀರ, ಒಂದು 30-40 ಸೈಟ, 60-40 ಸೈಟ, ಯಾವುದೋ ಒಂದು ಸೈಟಲ್ಲಿ ಒಂದು ಒಳ್ಳೆ ರೀತಿಯ ವಾಸ್ತು ರೀತಿಯಲ್ಲಿ ಒಂದು ಮನೆ ಕಟ್ಕೊಂಡಿರ್ತೀರ. ಒಳ್ಳೆ ಅನುಕೂಲಗಳು ಆಗುತ್ತೆ. ಆವಾಗ ನಿಮ್ಮ ಮನೆ ದಕ್ಷಿಣಕ್ಕೆ ಒಂದು ಖಾಲಿ ನಿವೇಶನ ಬರ್ಬೋದು, ಅಥವಾ ಒಂದು ಖಾಲಿ ನಿವೇಶನ ಅಲ್ಲದೆ ಒಂದು ಮನೆಯೇ ನಿಮಗೆ ಸೇಲಿಗೆ ಬರ್ಬೋದು. ಅವಾಗ ನಮ್ಮ ಮನೆಗೆ ಅಟ್ಯಾಚ್ ಇದೆಯಲ್ಲ, ಪಕ್ಕದಲ್ಲೇ ಇದೆಯಲ್ಲ ಅಂಥೇಳಿ ನೀವು ಆ ಖಾಲಿ ಜಾಗನೇ ಆಗ್ಬೋದು, ಮನೆಯೇ ಆಗ್ಬೋದು, ತಗೊಳ್ಲಿಕ್ಕೆ ಬಯಸ್ತೀರ. ಆ ರೀತಿ ನೀವು ದಕ್ಷಿಣಕ್ಕೆ, ನಿಮ್ಮ ಮನೆಯಿಂದ ದಕ್ಷಿಣಕ್ಕೆ ಖಾಲಿ ಜಾಗ ಆಗಲಿ, ನಿವೇಶನ ಆಗಲಿ ತೆಗೆದುಕೊಂಡ್ರೆ, ಒಂದು ಮನೆಯೇ ಆಗಲಿ ತೆಗೆದುಕೊಂಡ್ರೆ ಅದು ವಾಸ್ತವಿನ ರೀತಿ ನಿಮಗೆ ದೋಷ ಆಗುತ್ತೆ. ಯಾವುದೇ ಕಾರಣಕ್ಕೂ ಇರೋ ಮನೆಯಿಂದ ದಕ್ಷಿಣಕ್ಕೆ ಖಾಲಿ ನಿವೇಶನ ಆಗಲಿ, ಮನೆ ಆಗಲಿ ತೆಗೆದುಕೊಳ್ಬಾರ್ದು. ಈ ರೀತಿ ನೀವು ಇರತಕ್ಕಂಥ ಮನೆಗೆ ನೀವು ದಕ್ಷಿಣಕ್ಕೆ, ನಮ್ಮ ಮನೆ ಪಕ್ಕದಲ್ಲೇ ಇದೆಯಲ್ವಾ, ನಾವು ಅದನ್ನೇನಾದರೂ ಮಾಡ್ಕೊಳ್ಳೋಣ, ಮನೆ ಪಕ್ಕದಲ್ಲೇ ಇದೆ, ಬೇರೆಯವ್ರಿಗೆ ಯಾಕೆ ಕೊಡಬೇಕು, ನಾವೇ ತೆಗೆದುಕೊಳ್ಳೋಣ ಅಂತ ನೀವು ತೊಗೊಂಡ್ರೆ, ಈ ರೀತಿ ದಕ್ಷಿಣಕ್ಕೆ ಖಾಲಿ ಜಾಗ ತೊಗೊಂಡ್ರೆ ಮನೆ ಯಜಮಾನನಿಗೆ ತುಂಬ ಅನಾನುಕೂಲ ಆಗುತ್ತೆ. ಅದು ವಾಸ್ತವಿನ ರೀತಿಯಲ್ಲಿ ದೋಷ ಆಗಿ ನಿಮ್ಮ ಮನೆಯಲ್ಲಿ ಯಜಮಾನನಿಗೆ ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸಗಳಾಗಿ ತುಂಬ ಅನಾನುಕೂಲಗಳಾಗುತ್ತೆ. ಅದೇ ರೀತಿ ಮನೆ ಯಜಮಾನಿಗೂ ಆರೋಗ್ಯ ಅವಾಗವಾಗ ತಪ್ತಾ ಇರುತ್ತೆ. ಮತ್ತು ಮನೆಯಲ್ಲಿ ಯಾರು, ಮಕ್ಕಳಾಗಲಿ, ಕುಟುಂಬದಲ್ಲೂ ಯಾರೂ ನೆಮ್ಮದಿಯಾಗಿ ಇರೋದಕ್ಕೆ ಆಗೋದಿಲ್ಲ. ದಕ್ಷಿಣಕ್ಕೆ ನೀವು ಯಾವಾಗ ನಿವೇಶನ ಅಥವಾ ಮನೆ ತೆಗೆದುಕೊಳ್ತೀರೋ ಅಲ್ಲಿಗೆ ನಿಮ್ಮ ಮನೆಯ ವಾಸ್ತು ವಿರುದ್ಧ ಆಗಿ ನೀವು ವಾಸ್ತುವಿನ ರೀತಿಯಲ್ಲಿ ತೊಂದರೆಗಳನ್ನ ಅನುಭವಿಸ್ಬೇಕಾಗುತ್ತೆ. ಮನೆಯಲ್ಲಿ ಯಾರಿಗೂ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಒಂದು ಒಳ್ಳೆಯ ಭಾವನೆಗಳು ಬರೋದಿಲ್ಲ. ಮತ್ತು ಒಂದು ನೆಮ್ಮದಿಯ ಜೀವನ ಮಾಡೋದಕ್ಕಾಗಲ್ಲ. ಗೊಂದಲ ಮತ್ತು ಏನೋ ಸಮಸ್ಯೆಗಳಲ್ಲಿ ನೀವು ಯಾವಾಗಲಾದರೂ ಒಂದೊಂದು ಸಮಸ್ಯೆಗಳು ಬರ್ತಾನೆ ಇರುತ್ತೆ ಅನ್ನೋ ರೀತಿಯಲ್ಲಿ ನಿಮಗೆ ಗೊಂದಲ ಸೃಷ್ಟಿಯಾಗುತ್ತೆ. ಯಾವುದೇ ಕಾರಣಕ್ಕೂ ದಕ್ಷಿಣಕ್ಕೆ ತೆಗೆದುಕೊಂಡ್ರೆ ಅದು ತುಂಬ ಕೆಟ್ಟದ್ದು. ಮನೆಯ ಮಾಲೀಕ, ಮನೆಯ ಯಜಮಾನನ ಸಾಲಗಾರನಾಗಿ ಮಾಡುತ್ತೆ. ಮತ್ತು ಸುಮಾರು ಜಾಗಗಳಲ್ಲಿ ಇರೋ ಜಾಗದಿಂದ ದಕ್ಷಿಣಕ್ಕೆ ನೀವು ಮನೆ ಅಥವಾ ಖಾಲಿ ಜಾಗ ತೆಗೆದುಕೊಂಡ್ರೆ ಅವರು ಊರು ಬಿಡೋ ಅಂಥ ಪರಿಸ್ಥಿತಿನೂ ಬರುತ್ತೆ. ಆದ್ದರಿಂದ ನೀವು ಇರತಕ್ಕಂಥ ಮನೆಗೆ ಯಾವುದೇ ಕಾರಣಕ್ಕೂ ದಕ್ಷಿಣಕ್ಕೆ ಮನೆ ಆಗಲಿ ಅಥವಾ ಖಾಲಿ ಜಾಗ ಆಗಲಿ ತೆಗೆದುಕೊಳ್ಬಾರ್ದು. ಇನ್ನು ಕೆಲವೊಂದು ಜಾಗಗಳಲ್ಲಿ ಮನೆ ತುಂಬ ವಾಸ್ತವಾಗಿರುತ್ತೆ, ಅವರಾಗೆ ಒಂದು ಒಳ್ಳೆಯ ರೀತಿಯ ಡೆವಲಪ್ಮೆಂಟ್ಸ್ ಇರೋದ್ರಿಂದ ನೀವು ಖಾಲಿ ಜಾಗನ ತೆಗೆದುಕೊಂಡಾಗ ನಿಮ್ಗೇನು ರಿಸಲ್ಟ್ಸು ಗೊತ್ತಾಗೋದಿಲ್ಲ. ಬಿಡು, ನಮ್ಗೆ ಆರಾಮಾಗಿದ್ದೇನೆ ಅನಿಸುತ್ತೆ. ಮತ್ತು ನೀವು ಕನ್ಸ್ಟ್ರಕ್ಷನ್ ಏನಾದರೂ ಇರೋ ಮನೆಯಿಂದ ದಕ್ಷಿಣಕ್ಕೆ ಖಾಲಿ ಜಾಗ ಇದೆಯಲ್ಲ, ನಾವು ಮನೆ ಕಟ್ಕೊಂಡು ಜಾಯಿಂಟ್ ಮಾಡ್ಕೊಳ್ಳೋಣ ಅಂತ ಇರೋ ಮನೆಯಿಂದ ದಕ್ಷಿಣಕ್ಕೆ ನೀವು ಖಾಲಿ ಜಾಗನ ತಗೊಂಡ್ಕೊಂಡ್ಮೇಲೆ ನಿವೇಶನ ಕಟ್ಟೋದು, ಮನೆ ಕಟ್ಟೋದಕ್ಕೆ ಹೋಗ್ತೀರ. ಆವಾಗ ಅದು ನಿಮಗೆ ಅನಾನುಕೂಲಗಳು ಕೊಡುತ್ತೆ, ತೊಂದರೆಗಳಾಗುತ್ತೆ. ಮನೆ ಮಾಲೀಕನಿಗೆ ತುಂಬ ಎಫೆಕ್ಟ್ ಕೊಡುತ್ತೆ, ಆರೋಗ್ಯದಲ್ಲಿ ವ್ಯತ್ಯಾಸಗಳು ಮಾಡಿ ಮನೆ ಯಜಮಾನ ಕೆಲವೊಂದು ಜಾಗಗಳಲ್ಲಿ ಸಾವಪ್ಪಿರೋದು ಇದೆ. ತುಂಬ ತಪ್ಪದು. ಮನೆಯ ಜಾಗದಿಂದ ದಕ್ಷಿಣಕ್ಕೆ ನೀವು ಪಾಯ ಹಾಕಿ ಮನೆ ಕಟ್ಟೋದಕ್ಕಾಗೋದು ಇಲ್ಲ, ಕಟ್ಟಲೂಬಾರ್ದು. ಫಸ್ಟ್ ಆಫ್ ಆಲ್ ತೆಗೆದುಕೊಳ್ಳೇಬಾರ್ದು, ಕಟ್ಟಲೂಬಾರ್ದು. ಇರೋ ಮನೆಯಿಂದ ದಕ್ಷಿಣಕ್ಕೆ ತುಂಬ ತೊಂದರೆ ಕೊಡುತ್ತೆ. ಎಷ್ಟೋ ಜಾಗಗಳಲ್ಲಿ ಇರೋ ಮನೆಯಿಂದ ದಕ್ಷಿಣಕ್ಕೆ ತೆಗೆದುಕೊಂಡು ಮನೆ ಕಟ್ಟೋದಕ್ಕೆ ಹೋಗಿ ಮನೆ ಕಟ್ಟೋದಕ್ಕಾಗದೆ ಸುಮಾರು ಸಮಸ್ಯೆಗಳು ಸಿಕ್ಕಾಕ್ಕೊಂಡು ಊರು ಬಿಟ್ಟಿರೋ ಅಂಥದ್ದು ಇದೆ. ಮತ್ತು ಅದೇ ಜಾಗದಲ್ಲೇ ಅವ್ರ ಸಮಸ್ಯೆಗಳು ಸಿಕ್ಕಾಕ್ಕೊಂಡು ತುಂಬ ವರ್ಷದ ಕಾಲ ಅದು ಸಫರ್ ಆಗಿರತಕ್ಕಂಥ ಉದಾಹರಣೆಗಳು ಇದ್ದಾವೆ. ಯಾವುದೇ ಕಾರಣಕ್ಕೂ ಇರೋ ಜಾಗದಿಂದ ದಕ್ಷಿಣಕ್ಕೆ ತೊಗೊಂಡ್ರೆ ಅದು ನಿಮಗೆ ಫೈನಾನ್ಷಿಯಲಿ ತುಂಬ ಸಾಲಗಾರನಾಗಿ ಮಾಡುತ್ತೆ. ಮತ್ತು ಮನೆಯ ಮಾರೋ ಅಂಥ ಪರಿಸ್ಥಿತಿನೂ ಬರುತ್ತೆ. ಮತ್ತು ಏನು ನೀವು ತೊಗೊಳ್ತೀರ ತುಂಬ ಸಾಲಗಾರನಾಗಿ ಮಾಡಿ ಓವರಾಲ್ ನೆಮ್ಮದಿನ ಹಾಳು ಮಾಡುತ್ತೆ. ಇದೇ ಯಾವುದೇ ಕಾರಣಕ್ಕೂ ಇರೋ ಮನೆಗೆ ದಕ್ಷಿಣಕ್ಕೆ ಮನೆ ಕಟ್ಟೋದಕ್ಕೂ ಹೋಗಬೇಡಿ, ಮತ್ತು ಖಾಲಿ ಜಾಗನ ತೆಗೆದುಕೊಳ್ಳೋಕ್ಕೂ ಹೋಗಬೇಡಿ. ಮನೆಗೆ ಅಟ್ಯಾಚ್ ಇದೆ, ನಮ್ಗೆ ಅನುಕೂಲ ಆಗುತ್ತೆ, ಕಾರ್ ನಿಲ್ಸೋದಕ್ಕಾಗುತ್ತೆ, ಅಥವಾ ಒಂದೇ ಮನೆ ಮಾಡ್ಕೊಳ್ಬಿಡೋಣ, ದೊಡ್ಡ ಮನೆ ಮಾಡ್ಕೊಂಡ್ಬಿಡೋಣ, ಸುಮಾರು ಅನುಕೂಲ ಆಗುತ್ತೆ ಅಂತ ನೀವು ಮಾಡೋದಕ್ಕೆ ಹೋದರೆ ಅದು ನೀವು ಸಮಸ್ಯೆಗಳಿಗೆ ಸಿಕ್ಕಾಕ್ಕೊಳ್ತೀರಾ ಅಂತಲೇ ಅರ್ಥ. ಎಷ್ಟೋ ಜಾಗಗಳಲ್ಲಿ ಕಟ್ಟೋಕ್ಕಾಗದೆ ಅರ್ಧಂಬರ್ಧ ಬಿದ್ದಿರೋ ಎಷ್ಟೋ ಇದ್ದಾವೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಇರೋ ಮನೆಯಿಂದ ದಕ್ಷಿಣಕ್ಕೆ ಖಾಲಿ ಜಾಗ ಆಗಲಿ ಅಥವಾ ಕಟ್ಟಿರೋ ಮನೆ ಆಗಲಿ ತೊಗೊಳಕ್ಕೆ ಹೋದರೆ ನಿಮಗೆ ಸಮಸ್ಯೆಗಳಾಗುತ್ತೆ, ತೆಗೆದುಕೊಳ್ಬೇಡಿ ಅಂತ ಹೇಳ್ತಾ, ಇದೇ ರೀತಿ ಮುಂದಿನ ದಿನಗಳಲ್ಲಿ ನಿಮಗೆ ವಾಸ್ತುವಿನ ಸಂಚಿಕೆಗಳನ್ನು ಒಂದೊಂದಾಗಿ ವಿವರವಾಗಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಉತ್ತರಕ್ಕೆ ತೊಗೊಂಡ್ರೆ ಏನಾಗುತ್ತೆ, ಪೂರ್ವಕ್ಕೆ ತೊಗೊಂಡ್ರೆ ಏನಾಗುತ್ತೆ, ಪಶ್ಚಿಮಕ್ಕೆ ತೊಗೊಂಡ್ರೆ ಏನಾಗುತ್ತೆ, ಇರೋ ಜಾಗದಿಂದ ವಾಯುವಿಗೆ ತೊಗೊಂಡ್ರೆ ಏನಾಗುತ್ತೆ, ಆಗ್ನೇಯಕ್ಕೆ ತೊಗೊಂಡ್ರೆ ಏನಾಗುತ್ತೆ, ನೈಋತ್ಯಕ್ಕೆ ತೊಗೊಂಡ್ರೆ ಏನಾಗುತ್ತೆ ಅಂಥೇಳಿ ಒಂದೊಂದಾಗಿ ಒಂದೊಂದು ಸಂಚಿಕೆಗಳಲ್ಲಿ ಒಂದೊಂದು ದಿಕ್ಕುಗಳ ವಿವರವನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ನಮ್ಮ ವಾಸ್ತು ಚಾನಲ್ನ ಇದೇ ರೀತಿ ವೀಕ್ಷಣೆ ಮಾಡ್ತಾಯಿರಿ ಅಂತ ಹೇಳ್ತಾ, ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.